ನಮಸ್ಕಾರ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸಂಧಿವಾತ ಎಂಬ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಕ್ಷಿತಿ ರೈ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಅದೇ ರೀತಿ ಸಂಧಿವಾತ ಅನ್ನುವಂಥದ್ದು ಈಗ ಒಂದು ಸ್ವಲ್ಪ ವರ್ಷಗಳಿಂದ ತುಂಬಾ ಜನರ ಮೇಲೆ ಏನಾಗಿದೆ ಅಂದ್ರೆ ಸಂಧಿವಾತ ಆಗಿದೆ ಅಥವಾ ಈ ರೀತಿ ಸಮಸ್ಯೆಗಳಾಗಿದೆ ಅನ್ನುವಂಥ ಮಾತೆ ಕೇಳುವಂಥದ್ದು ಜಾಸ್ತಿ ಆಗಿದೆ. ಸಂಧಿವಾತ ಅಂದ್ರೆ ಏನು ಅನ್ನುವಂಥದ್ದು? ಸಂಧಿವಾತ ಅಂತ ಹೇಳಿದ್ರೆ ಅದೊಂದು ಬಹಳ ಒಂದು ವಿಸ್ತಾರವಾದ ಅರ್ಥವುಳ್ಳ ಒಂದು ಪದ. ಅದನ್ನು ಅಕ್ಷರಶಃ ನಾವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಈ ಗಂಟುಗಳಲ್ಲಿ ನೋವು ಬರುವಂಥದ್ದು, ಊತ ಬರುವಂಥದ್ದು, ಅದಕ್ಕೆ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಆದರೆ ಈ ಸಂಧಿವಾತ ಅಂತ ಹೇಳುವುದು ಕೇವಲ ಒಂದು ಗಂಟಿಗೆ ಸೀಮಿತವಾದ ಕಾಯಿಲೆ ಅಲ್ಲ. ಅದು ಒಂದು ಮನುಷ್ಯನ ಮೆದುಳಿನಿಂದ ಹಿಡಿದು ಕಾಲಬೆರಳ ಉಗುರಿನವರೆಗೆ ಎಲ್ಲಿ ಬೇಕಾದರೂ ಅದು ಬಾಧಿಸುವ ಸಾಧ್ಯತೆ ಇರ್ತದೆ. ಅದನ್ನು ನಾವು ಆಟೋ ಇಮ್ಯೂನ್ ಡಿಸೀಸಸ್ ಅಥವಾ ರುಮೆಟೊಲಾಜಿಕಲ್ ಡಿಸೀಸಸ್ ಅಂತ ಕೂಡ ಕರಿತೇವೆ. ಈಗ ಯೂಶಲಿ ಯಾರಿಗೆ ಈ ಸಂಧಿವಾತ ಜಾಸ್ತಿ ಬರ್ಬೋದು ಅಥವಾ ಏನಾದ್ರು ಏಜ್ ಗ್ರೂಪ್ ಇದೆಯಾ ಅಥವಾ ಗಂಡಸರಲ್ಲಿ ಹೆಂಗಸರಲ್ಲಿ ಜಾಸ್ತಿ ಅಂತ? ಈ ಸಂಧಿವಾತ ಯಾರಿಗೆ ಬೇಕಾದರೂ ಬರ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಪ್ರಾಯದವರವರೆಗೆ ಯಾರಿಗೆ ಬೇಕಾದರೂ ಬರ್ಬೋದು. ಆದರೆ ಒಂದೊಂದು ವಯೋಮಿತಿಯಲ್ಲಿ ಒಂದೊಂದು ಕಾಯಿಲೆಗಳು ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತದೆ ಅಂತ ಹೇಳ್ಬೋದು. ಈ ಚಿಕ್ಕ ಮಕ್ಕಳಲ್ಲಿ ಬರುವಂತಹ ಈ ಸಂಧಿವಾತಕ್ಕೆ ನಾವು ಜುವೆನೈಲ್ ಇಡಿಯೋಪಥಿಕ್ ಆರ್ಥ್ರೈಟಿಸ್ ಅಂತ ಕರಿತೇವೆ. ಸೊ ಅದರಲ್ಲಿ ಎಂಥ ಲಕ್ಷಣ ಬರ್ತದೆ ಅಂತ ಹೇಳಿದ್ರೆ ಈ ಕೈಗಳಲ್ಲಿ ಕಾಲುಗಳಲ್ಲಿರುವ ಗಂಟುಗಳಲ್ಲಿ ನೋವು, ಊತಗಳು ಬರುವಂಥದ್ದು ಲಕ್ಷಣಗಳು. ಮತ್ತೆ ಅವರಿಗೆ ಬಿಡದೆ ಜ್ವರ ಬರುವಂಥದ್ದು, ವಾರಗಟ್ಲೆ ತಿಂಗಳುಗಟ್ಲೆ ಬಿಡದೆ ಜ್ವರ ಬರುವಂಥದ್ದು, ಹೊಟ್ಟೆ ನೋವು ಜಾಸ್ತಿ ಆಗುವಂಥದ್ದು, ವೆಯ್ಟ್ ಲಾಸ್ ಆಗುವಂಥದ್ದು, ಮತ್ತೆ ಆಹಾರ ಸೇರದೇ ಇರುವಂಥದ್ದು, ಇಂತಹ ಲಕ್ಷಣಗಳು ಬರ್ಬೋದು. ಇದೇ ಲಕ್ಷಣಗಳು ದೊಡ್ಡವರಲ್ಲಿ ಕಂಡು ಬಂದ್ರೆ ಅದನ್ನು ನಾವು ಅಡಲ್ಟ್ ಆನ್ಸೆಟ್ ಸ್ಟಿಲ್ಸ್ ಡಿಸೀಸ್ ಅಂತ ಕರಿತೇವೆ. ಮತ್ತೆ ಈ ಹರೆಯದ ಯುವಕ ಯುವತಿಯರಲ್ಲಿ ಕಂಡುಬರುವ ಕೆಲವೊಂದು ಕಾಯಿಲೆಗಳಿದೆ. ಅದರಲ್ಲಿ ಯುವತಿಯರಲ್ಲಿ ಜಾಸ್ತಿ ಮಟ್ಟದಲ್ಲಿ ಕಂಡುಬರುವ ಕೆಲವೊಂದು ಕಾಯಿಲೆ ಅಂತ ಹೇಳಿದ್ರೆ ರುಮೆಟಾಯ್ಡ್ ಆರ್ಥ್ರೈಟಿಸ್, ಬಹಳಷ್ಟು ಕಾಮನ್ ಆಗಿರುವಂತಹ ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಅದು ಅಗೇನ್ ಚಿಕ್ಕ ಜಾಯಿಂಟ್, ಕಾಲಲ್ಲಿ ಕೈಯಲ್ಲಿರುವಂತಹ ಚಿಕ್ಕ ಜಾಯಿಂಟ್ಗಳಲ್ಲಿ ಆರ್ಥ್ರೈಟಿಸ್ ಬರುವಂಥದ್ದು. ಮತ್ತೆ ಅದು ಬೇರೆ ಬೇರೆ ಅಂಗಗಳಿಗೆ ಅದರ ಎಫೆಕ್ಟ್ ಬರ್ಬೋದು. ಲಂಗ್ಸ್ ಅಲ್ಲಿ ಆಗ್ಬೋದು, ಕಿಡ್ನಿಯಲ್ಲಿ ಆಗ್ಬೋದು, ರಕ್ತದ ಪ್ರಮಾಣ ಕಮ್ಮಿ ಆಗುವಂಥದ್ದು, ಹೀಗೆ ಹಲವಾರು ಲಕ್ಷಣಗಳು ಬರ್ಬೋದು. ಅದು ಬಿಟ್ಟರೆ ಸಿಸ್ಟಮಿಕ್ ಲೂಪಸ್ ಎರಿಥೆಮಟೋಸಿಸ್ ಅಂತ ಹೇಳ್ತೇವೆ. ಇದು ಕೂಡ ಹರೆಯದ ಯುವತಿಯರಲ್ಲಿ ಜಾಸ್ತಿ, ರಿಪ್ರೊಡಕ್ಟಿವ್ ಏಜ್ ಅಲ್ಲಿರುವಂತಹ ಒಂದು 20 ರಿಂದ 45 ವರ್ಷ ವಯಸ್ಸಿನ ಯುವತಿಯರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರುವಂಥದ್ದು. ಇದರಲ್ಲಿ ಎಂಥ ಲಕ್ಷಣ ಅಂತ ಹೇಳಿದ್ರೆ ಹೊರಗೆ ಹೋಗುವಾಗ ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಫೋಟೋಸೆನ್ಸಿಟಿವ್ ರ್ಯಾಶ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಬಿಸಿಲಲ್ಲಿ ಜಾಸ್ತಿ ಆಗುವಂತಹ ರ್ಯಾಶ್. ಇದು ಜಾಸ್ತಿ ಮುಖದಲ್ಲಿ ಬಟರ್ಫ್ಲೈ ರ್ಯಾಶ್ ಅಂತ ಹೇಳ್ತೇವೆ, ಚಿಟ್ಟೆಯ ಒಂದು ಆಕಾರದಲ್ಲಿ ಬರುವಂಥದ್ದು. ಈ ಮೂಗು ಮತ್ತೆ ಕೆನ್ನೆಗಳಲ್ಲಿ ಬರುವಂತಹ ಒಂದು ಬಟರ್ಫ್ಲೈ ರ್ಯಾಶ್. ಅದು ಮಾತ್ರ ಅಲ್ಲದೆ ಎಲ್ಲಿಯೂ ಕೈ, ಕಾಲು, ಮೈಯಲ್ಲಿ ಎಲ್ಲಿ ಬೇಕಾದರೂ ರ್ಯಾಶಸ್ ಬರ್ಬೋದು. ಇದು ಬಿಸಿಲಲ್ಲಿ ಎಕ್ಸ್ಪೋಸ್ ಆದಾಗ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಬರುವಂಥದ್ದು. ಇದಲ್ಲದೆ ಎಗೇನ್ ಈ ಕಾಯಿಲೆಯಲ್ಲಿ ಸಹ ಬೇರೆ ಬೇರೆ ಅಂಗಗಳಿಗೆ ಅದರ ಎಫೆಕ್ಟ್ ಬರ್ಬೋದು. ಮತ್ತೆ ಸ್ಕ್ಲೀರೋಡರ್ಮಾ ಅಂತ ಹೇಳ್ತೇವೆ. ಇದು ಕೂಡ ಚರ್ಮದಲ್ಲಿ ಕಾಣುವಂತಹದ್ದು. ಚರ್ಮದಲ್ಲಿ ಈಗ ನಮ್ಮ ಸ್ಕಿನ್ ಅಲ್ಲಿ ಒಂದು ಮಟ್ಟದ ಎಲಾಸ್ಟಿಸಿಟಿ ಇರ್ತದೆ ಅಲ್ವಾ, ಎಲ್ಲ ಇದರಲ್ಲಿ ನಮ್ಮ ಸ್ಕಿನ್ ಅಲ್ಲಿ. ಸೊ ಈ ಸ್ಕ್ಲೀರೋಡರ್ಮಾದಲ್ಲಿ ಈ ಎಲಾಸ್ಟಿಸಿಟಿ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಕೈಯಲ್ಲಿ ಜಾಯಿಂಟ್ ಅಲ್ಲಿ ನೋವು ಬರುವಂಥದ್ದು, ಅಥವಾ ತಣ್ಣಗಿರುವ ನೀರಿನಲ್ಲಿ ಕೈ ಹಾಕಿದ್ರೆ ನೀಲಿ ಬಣ್ಣಕ್ಕೆ ತಿರುಗುವಂಥದ್ದು, ಮತ್ತೆ ಈ ಹೆವಿ ಇಂಡಸ್ಟ್ರಿಯಲ್ ಇದರಲ್ಲಿ ಎಲ್ಲ ಕೆಲಸ ಮಾಡುವವರಿಗೆ ವೈಬ್ರೇಷನ್ ಇರುವ ಮೆಷಿನ್ಸ್ ಯೂಸ್ ಮಾಡುವಾಗ ಇದು ಬಣ್ಣ ಚೇಂಜ್ ಆಗುವಂಥದ್ದು, ಹೀಗೆ ಹಲವಾರು ಲಕ್ಷಣಗಳು ಇದರಲ್ಲಿ ಬರ್ಬೋದು. ಡಾಕ್ಟರ್ಗೆ ಮುಖ್ಯವಾಗಿ ಸಂಧಿವಾತ ಬರ್ಲಿಕ್ಕೆ ಕಾರಣಗಳೇನು ಅಂತ, ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಜಾಸ್ತಿ ಯಾಕಾಗಿದೆ? ಹೌದು, ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಅಂತ ಇರ್ತದೆ. ಯಾವುದೇ ಒಂದು ಇನ್ಫೆಕ್ಷನ್ ಬಂದ್ರೆ ಸಹ ಅದನ್ನು ಹೊಡೆದೋಡಿಸುವಂತಹ ಒಂದು ಶಕ್ತಿ ನಮ್ಮ ಒಳಗೆ ಇರ್ತದೆ. ಅದರಲ್ಲಿ 2 ವೆರೈಟಿ ಇರ್ತದೆ. ಒಂದು ಮಗು ಹುಟ್ಟಿದಾಗಲೇ ಅದರಲ್ಲಿ ಬರುವಂತಹ ಒಂದು ಇಮ್ಯುನಿಟಿಯನ್ನು ಇನ್ನೇಟ್ ಇಮ್ಯುನಿಟಿ ಅಂತ ಹೇಳ್ತೇವೆ. ಇನ್ನೊಂದು ಮಗು ತಾಯಿಯ ಗರ್ಭದಿಂದ ಹೊರಗೆ ಬರ್ತಾನೆ ಆ ಕ್ರಿಯೆಯಿಂದ ಸ್ಟಾರ್ಟ್ ಆಗಿ ಬೆಳೀತಾ ಡೆವಲಪ್ ಮಾಡುವಂಥದ್ದು, ಶರೀರ ತನ್ನಷ್ಟಕ್ಕೆ ಅದನ್ನ ಬೆಳೆಸಿಕೊಳ್ಳುವಂತಹ ಒಂದು ಇಮ್ಯುನಿಟಿ
ಇರ್ತದೆ. ಈ ಲಸಿಕೆಯಿಂದಾಗ್ಲಿ, ತಾಯಿಯ ಹಾಲಿಂದಾಗ್ಲಿ, ಈ ತರ ಬೆಳೆಸಿಕೊಳ್ಳುವಂತಹ ಇಮ್ಯುನಿಟಿಗೆ ಅಡಾಪ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೇವೆ. ಸೊ ಈ ಇಮ್ಯುನಿಟಿ ಯಾವಾಗ ನಮ್ಮದೇ ಶರೀರದಲ್ಲಿರುವ ಯಾವುದಾದ್ರೂ ಒಂದು ಅಂಶವನ್ನು ಫಾರಿನ್ ಆಂಟಿಜನ್ ಅಂದ್ರೆ ಹೊರಗಡೆಯಿಂದ ಬಂದಿರುವಂತಹ ಒಂದು ಅಪಾಯಕಾರಿ ಒಂದು ಅಂಶ ಅಂತ ಪರಿಗಣಿಸಿ ಕನ್ಫ್ಯೂಸ್ ಮಾಡಿಕೊಂಡು ಅದರ ಅಗೇನ್ಸ್ಟ್ ಕಾರ್ಯ ಮಾಡಲಿಕ್ಕೆ ಶುರು ಮಾಡಿದಾಗ ಅದನ್ನು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೇವೆ. ಅದು ಯಾಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಅದು ವಂಶ ಪಾರಂಪರ್ಯವಾಗಿ ಬರ್ಬೋದು. ಆದರೆ ಹಲವು ಪೇಷಂಟ್ಸ್ಗೆ ಡೌಟ್ ಇರ್ತದೆ, ಅಂದ್ರೆ ನಮ್ದು ಫ್ಯಾಮಿಲಿಯಲ್ಲಿ ಯಾರಿಗೆ ಸಹ ಇಲ್ಲ, ಆದ್ರೆ ನಮಗೆ ಮಾತ್ರ ಯಾಕೆ ಬಂತು ಅಂತ. ಅಂದ್ರೆ ಈ ಜೀನ್ಸ್ ತಂದೆ ತಾಯಿಯಿಂದ ಮಕ್ಕಳಿಗೆ ವಂಶ ಪಾರಂಪರ್ಯವಾಗಿ ಬರ್ಬೋದು, ಆದ್ರೆ ಆ ಜೀನ್ ಬಂದ ತಕ್ಷಣ ಖಂಡಿತವಾಗಿ ಅವರಿಗೆ ಆ ಡಿಸೀಸ್ ಬರ್ತದೆ ಅಂತ ಹೇಳಿ ಅಲ್ಲ. ಅದಕ್ಕೆ ಅಗೇನ್ ಅಂತ ಜೀನ್ ಇದ್ರೆ ಅವರಿಗೆ ಬರುವ ಸಾಧ್ಯತೆ ಜಾಸ್ತಿ ಅಂತ ಹೇಳ್ಬೋದು. ಅದಕ್ಕೆ ಬೇರೆ ತುಂಬಾ ಫ್ಯಾಕ್ಟರ್ಸ್ ಇರ್ತದೆ. ಲೈಕ್ ಈಗ ನಮ್ದು ಪ್ರಕೃತಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ಅದರಿಂದೋಸ್ಕರ ನಾವು ಉಸಿರಾಡುವ ಗಾಳಿ ಆಗಿರ್ಬೋದು, ಕುಡಿಯೋ ನೀರು, ತಿಂಡಿ, ಇದರಲ್ಲಿ ಎಲ್ಲ ಝಿನೋಬಯೋಟಿಕ್ ಕೆಮಿಕಲ್ಸ್ ಅಂತ ಹೇಳ್ತೇವೆ, ಅಂದ್ರೆ ಹಾನಿಕಾರಕ ಕೆಮಿಕಲ್ಸ್ ಜಾಸ್ತಿ ಆಗಿರೋದ್ರಿಂದ ಇದೆಲ್ಲ ನಮ್ಮ ಒಂದು ಇಮ್ಯುನಿಟಿಯ ಒಂದು ನಿಯಂತ್ರಣವನ್ನು ತಪ್ಪಿಸುವಂತಹ ಚಾನ್ಸಸ್ ಜಾಸ್ತಿ ಆಗ್ತದೆ. ಅದಲ್ಲದೆ ಪ್ರಾಯದಿಂದ ಮಕ್ಕಳ ವಯಸ್ಸಿನಿಂದ ಸ್ಟಾರ್ಟ್ ಮಾಡಿ ಹಲವಾರು ಇನ್ಫೆಕ್ಷನ್ಸ್ ಇರ್ತದೆ, ವೈರಲ್ ಇನ್ಫೆಕ್ಷನ್ಸ್ ಎಸ್ಪೆಷಲಿ. ಆ ಇನ್ಫೆಕ್ಷನ್ಸ್ ಎಲ್ಲ ಬರುವಾಗ ಮಾಲಿಕ್ಯುಲರ್ ಮಿಮಿಕ್ರಿ ಅಂತ ಹೇಳ್ತೇವೆ, ಅಂದ್ರೆ ಆ ವೈರಸ್ ಅಲ್ಲಿರುವ ಯಾವುದೇ ಒಂದು ಅಂಶವನ್ನು ನಮ್ಮ ಬಾಡಿ ಅಗೇನ್ ಅದು ಅಂಶ ನಮ್ಮ ಬಾಡಿಯಲ್ಲಿರುವ ಯಾವುದೋ ಒಂದು ಅಂಶವನ್ನು ಕನ್ಫ್ಯೂಸ್ ಮಾಡಿಕೊಂಡು ನಮ್ಮ ಬಾಡಿ ಅಗೇನ್ಸ್ಟ್ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹೀಗೆ ಇನ್ಫೆಕ್ಷನ್ಸ್ ಆಗ್ಬೋದು, ಪೊಲ್ಯೂಷನ್ ಆಗಿರ್ಬೋದು, ಮತ್ತೆ ಜೆನೆಟಿಕ್ ಇದಾಗಿರ್ಬೋದು. ಮತ್ತೆ ಇನ್ನೊಂದಂತ ಹೇಳಿದ್ರೆ ಈ ಸಿಸ್ಟಮಿಕ್ ಲೂಪಸ್ ಎರಿಥೆಮಟೋಸಿಸ್ ಅಂತ ಬಟರ್ಫ್ಲೈ ರ್ಯಾಶ್ ಇದು ಡಿಸೀಸ್ ಹೇಳಿದೆ ಅಲ್ಲ, ಅದರಲ್ಲಿ ಮೇಯ್ನ್ ಆಗಿ ಅಂತ ಹೇಳಿದ್ರೆ ಈಗ ಪೊಲ್ಯೂಷನ್ ಇಂದಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿರೋದ್ರಿಂದ ವಾತಾವರಣದಲ್ಲಿ ಓಝೋನ್ ಅಂತ ಹೇಳುವ ಒಂದು ಪದರ ಕಮ್ಮಿ ಆಗ್ತಾ ಬಂದಿದೆ. ಅದರಿಂದಾಗಿ ಸೂರ್ಯಕಿರಣದಲ್ಲಿ UVB ರೇಸ್ ಅಂತ ಹೇಳ್ತೇವೆ, ಅದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗಿದೆ. ಸೊ ಅದು ಕೂಡ ಈ ನಮ್ಮ ಆಟೋ ಇಮ್ಯೂನ್ ಡಿಸೀಸಸ್ ಜಾಸ್ತಿ ಆಗುವ ಒಂದು ಚಾನ್ಸಸ್, ಮತ್ತೆ ಈ ಜೆನೆಟಿಕ್ ಮ್ಯೂಟೇಷನ್ಸ್ ಎಲ್ಲ ಜಾಸ್ತಿ ಮಾಡುವ ಒಂದು ಕಾರಣ ಆಗಿರ್ತದೆ. ಸೊ ಇದೆಲ್ಲ ಹಲವಾರು ಇದು ಫ್ಯಾಕ್ಟರ್ಸ್ ಇಟ್ಟುಕೊಂಡು ಈ ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಡಾಕ್ಟರ್, ಅದೇ ರೀತಿ ಈಗ ಈ ಸಂಧಿವಾತಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅನ್ನೋದು? ಟ್ರೀಟ್ಮೆಂಟ್ ಖಂಡಿತವಾಗಿಯೂ ಇದೆ. ಅಂತ ಹೇಳಿದ್ರೆ ಪ್ರತಿಯೊಂದು ಕಾಯಿಲೆಗೂ ಬೇರೆ ಬೇರೆ ತರಹದ ಟ್ರೀಟ್ಮೆಂಟ್ ಇರ್ತದೆ. ಇದರಲ್ಲಿ ಮೇಯ್ನ್ ಆಗಿ ನಾವು DMARDs ಅಂತ ಒಂದು ಮದ್ದು ಇರ್ತದೆ ಅಂತ ಹೇಳಿದ್ರೆ ಡಿಸೀಸ್ ಮಾಡಿಫೈಯಿಂಗ್ ಆಂಟಿ ರುಮ್ಯಾಟಿಕ್ ಡ್ರಗ್ಸ್ ಅಂತ ಹೇಳಿ. ಸೊ ಇದರಲ್ಲಿ ಹಲವಾರು ರೀತಿಯ ಒಂದು ಟ್ಯಾಬ್ಲೆಟ್ ಇಂದ ಸ್ಟಾರ್ಟ್ ಮಾಡಿ ಡೈಲಿ ತಗೊಳ್ಳುವಂಥದ್ದು, ವೀಕ್ಲಿ ಒನ್ಸ್, ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, ಹೀಗೆ ಬೇರೆ ಬೇರೆ ತರಹದ ಇಂಜೆಕ್ಷನ್ಸ್ಗಳೆಲ್ಲ ಬರ್ತದೆ. ಇದು ಮೇಯ್ನ್ ಆಗಿ ಎಂತ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ದೇಹದ ವಿರುದ್ಧವಾಗಿ ಆಕ್ಟ್ ಮಾಡ್ತಿರುವ ಇಮ್ಯುನಿಟಿಯನ್ನು ಒಂದು ಲೆವೆಲ್ಗೆ ಕಂಟ್ರೋಲಿಗೆ ತರುವಂತಹ ಒಂದು ಕೆಲಸವನ್ನು ಮಾಡ್ತದೆ. ಸೊ ಆ ಔಷಧವನ್ನು ಸ್ಟಾರ್ಟ್ ಮಾಡಿ ಅದರ ಎಫೆಕ್ಟ್ ಬರುವವರೆಗೆ ಒಂದು ಲ್ಯಾಗ್ ಟೈಮ್ ಇರ್ತದೆ. ಸೊ ಅದೊಂದು ಟೈಮ್ ತಗೊಳ್ತದೆ ಅದರ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಆ ಟೈಮಲ್ಲಿ ಈ ನೋವು, ಊತ, ಹಲವಾರು ಎಂಥ ಲಕ್ಷಣಗಳು ಪೇಷಂಟ್ಸ್ ಅಲ್ಲಿ ಬರ್ತದೆ, ಅದನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ನಾವು ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಅಂತ ಸ್ಟಾರ್ಟ್ ಮಾಡ್ತೇವೆ, ಅದು ಮತ್ತೆ ಸ್ಟಿರಾಯ್ಡ್ಸ್ ಅನ್ನ ಸ್ಟಾರ್ಟ್ ಮಾಡ್ತೇವೆ. ಸೊ ಅದು ಬ್ರಿಡ್ಜಿಂಗ್ ಥೆರಪಿ ಅಂತ. ಈ ಆಂಟಿ ರುಮ್ಯಾಟಿಕ್ ಮೆಡಿಸಿನ್ಸ್ ಎಂತ ಅದರ ಫಂಕ್ಷನ್ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಇರುವ ಟೈಮ್ ಅನ್ನ ಈ ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಇಂದ ನಾವು ಕಂಟ್ರೋಲ್ ಮಾಡ್ತೇವೆ. ಆದರೆ ಇದಕ್ಕೆ ಎಂತ ಮುಖ್ಯ ಅಂತ ಹೇಳಿದ್ರೆ ಆದಷ್ಟು ಬೇಗ ಪೇಷಂಟ್ಸ್ ಮೆಡಿಕಲ್ ಹೆಲ್ಪ್ ತಗೊಳ್ಳೋದು ಬಹಳಷ್ಟು ಮುಖ್ಯ. ಯಾಕಂತ ಹೇಳಿದ್ರೆ ಒಮ್ಮೆ ಈ ಆಂಟಿ ಇಮ್ಯೂನ್ ಡಿಸೀಸ್ ಅಂತ ಹೇಳೋದು ಸ್ಟಾರ್ಟ್ ಆದ ನಂತರ ಅದೊಂದೊಂದೇ ಬೇರೆ ಬೇರೆ ಅಂಗಗಳಿಗೆ ಎಫೆಕ್ಟ್ ಆಗಿಕೊಂಡು ಹೋಗ್ತದೆ. ಇದರಲ್ಲಿ ಕೆಲವೊಂದು ವ್ಯಾಸ್ಕ್ಯುಲೈಟಿಸ್ ಅಂತ ಒಂದು ಡಿಸೀಸ್ ಇದೆ, ಅದರಲ್ಲಿ ರಕ್ತನಾಳಗಳಿಗೆ ಬಾಧಿಸುವಂತಹ ಒಂದು ರೋಗ. ಸೊ ಇದು ನಮ್ಮ ಶರೀರದಲ್ಲಿ ತಲೆಯಿಂದ ಕಾಲುಗಳಿಗೆ ಇರುವುದು ರಕ್ತನಾಳಗಳೇ. ಸೊ ಹಾಗಿರುವಾಗ ಯಾವ ಅಂಗದಲ್ಲಿ ಎಲ್ಲಿ ಈ ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳುವ ರೋಗ ಬಾಧಿಸಿರ್ತದೆ ಅದರ ಮೇಲೆ ಲಕ್ಷಣಗಳು ಕಾಣ್ತದೆ. ಸೊ ಇದು ಎಷ್ಟು ಡಿಲೇ ಆಗ್ತಾ ಹೋಗ್ತದೆ, ಮೆಡಿಕಲ್ ಹೆಲ್ಪ್ ತಗೊಳ್ಳಿಕ್ಕೆ ಪೇಷಂಟ್ಸ್ ಎಷ್ಟು ಡಿಲೇ ಮಾಡ್ತಾರೆ ಅಷ್ಟು ಅದನ್ನು ಟ್ರೀಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆ್ಯಂಡ್ ಅದು ಕಂಟ್ರೋಲಿಗೆ ತರಲಿಕ್ಕೆ ಕಷ್ಟ ಆಗ್ತದೆ. ಸೊ ಆದಷ್ಟು ಬೇಗ ಪ್ರೆಸೆಂಟ್ ಆದರೆ ಅದನ್ನು ಈಸಿಲಿ ನಾವು ಒಂದು ಕಂಟ್ರೋಲಿಗೆ ತರ್ಬೋದು ಟ್ರೀಟ್ಮೆಂಟಲ್ಲಿ ಅಂತ ಹೇಳ್ಬೋದು. ಈಗ ಟ್ರೀಟ್ಮೆಂಟ್ ನಡೀತಿರುವಂಥ ವ್ಯಕ್ತಿ ಇರ್ಬೋದು ಅಥವಾ ಟ್ರೀಟ್ಮೆಂಟ್ ಆದಂಥ ವ್ಯಕ್ತಿ ಸಹ ಇರ್ಬೋದು, ಅವರು ಸಾಧಾರಣ ಜೀವನ ನಡೆಸ್ಬೋದಾ? ಈಗ ನಾವು ಯಾವ ರೀತಿ ಇದು ಮಾಡಿ ಅದೇ ರೀತಿ ಅವರು ಕೂಡ ಜೀವನ ನಡೆಸ್ಬೋದಾ ಅಂತ? ಅವರಿಗೆ ಖಂಡಿತವಾಗಿಯೂ ಸಾಧಾರಣ ಜೀವನವನ್ನು ನಡೆಸ್ಬೋದು, ಅದರಲ್ಲಿ ಎಂಥ ಡೌಟ್ ಇಲ್ಲ.
ಬಟ್ ಆವಾಗಲೇ ಹೇಳಿದ ಹಾಗೆ ಎಷ್ಟು ಬೇಗ ಅವರು ಹೆಲ್ಪ್ ತಗೊಳ್ತಾರೆ ಅಷ್ಟು ಬೇಗ ಅದನ್ನು ಒಂದು ಕಂಟ್ರೋಲಲ್ಲಿ ತರ್ಬೋದು. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಅವರು ಫಾಲೋ ಅಪ್ಪಿಗೆ ಬರುವಂಥದ್ದು ಬಹಳ ಮುಖ್ಯ ಆಗ್ತದೆ. ಈಗ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಇದು ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ಅದನ್ನು ಕ್ಯೂರ್ ಮಾಡುವಂತಹ ಒಂದು ರೋಗ ಅಲ್ಲ. ಸೊ ಅದಕ್ಕೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗ್ತದೆ. ಸೊ ಅದನ್ನು ಒಮ್ಮೆ ಡಯಾಗ್ನೋಸ್ ಆದ ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಅದನ್ನು ಫಾಲೋಪಿಗೆ ಕರೆದ ಹಾಗೆ ಅವ್ರು ಫಾಲೋಪಿಗೆ ಬಂದು ಅದರ ಅವ್ರು ಈಗ ತಗೊಳ್ತಿರುವ ಮೆಡಿಸಿನ್ಸ್ ಸಾಕಾಗ್ತಿದೆಯಾ ಅಥವಾ ಅದಕ್ಕೆ ಬೇರೆ ಎಂತಾದರೂ ಜಾಸ್ತಿ ಮಾಡಬೇಕಾಗ್ತದ, ಅದನ್ನು ಡೋಸ್ ಕಮ್ಮಿ ಮಾಡ್ಬೋದಾ, ಹೀಗೆ ಅದನ್ನು ಆಲ್ಟರ್ ಮಾಡ್ತಾ ಹೋಗಬೇಕಾಗ್ತದೆ. ಸೊ ಅವರು ಫಾಲೋಪಿಗೆ ಬರುವುದು ಬಹಳ ಮುಖ್ಯ ಆಗ್ತದೆ. ಆ್ಯಂಡ್ ವಿತ್ ಮೆಡಿಸಿನ್ಸ್ ಅವ್ರು ನಿಯರ್ ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು. ಅಂದ್ರೆ ಅವರಿಗೆ ಮದುವೆ ಮಕ್ಕಳು ಆ ರೀತಿಯ ಆ ಒಂದು ಜೀವನಕ್ಕೂ ಕೂಡ ಏನೇ ತೊಂದರೆ ಆಗೋದಿಲ್ಲ ಅನ್ನೋದು ಅಂತ ಆಗ ಹೇಳಿದ್ರೆ ಈ ನಾವು ಆಗ್ಲೇ ಮಾತಾಡಿದ ಆಂಟಿ ರುಮ್ಯಾಟಿಕ್ ಡ್ರಗ್ಸ್ ಅಂತ ಹೇಳಿದ್ವಿ. ಅದರಲ್ಲಿ ಕೆಲವೊಂದು ಡ್ರಗ್ಸ್ ಈ ಪ್ರೆಗ್ನೆನ್ಸಿ ಸೇಫ್ ಆಗಿರೋದಿಲ್ಲ. ಅಂದರೆ ಅವರಿಗೆ ಕನ್ಸೀವ್ ಆಗಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗುವಿಗೆ ಮತ್ತು ತಾಯಿಗೆ ತೊಂದರೆಗಳು ಬರುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಎಂಥದೇ ಅವರ ಪ್ಲ್ಯಾನ್ ಇದೆ ಅದನ್ನು ಮುಂಚಿತವಾಗಿ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡೋದು ಬಹಳ ಮುಖ್ಯ. ಹೀಗೆ ಒಂದು ಮದುವೆ ಅಥವಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಇದೆ ಅಂತ ಹೇಳಿದರೆ ಅದಕ್ಕೆ ಮುಂಚಿತವಾಗಿ ಅವರ ಒಂದು ಈಗ ಇರುವ ರೋಗ ಯಾವ ಲೆವೆಲ್ಲ ಕಂಟ್ರೋಲಲ್ಲಿ ಇದೆ ಮತ್ತು ಆ ಲೆವೆಲ್ ಆಫ್ ಕಂಟ್ರೋಲಲ್ಲಿ ಅವರಿಗೆ ಪ್ರೆಗ್ನೆನ್ಸಿ ಮಾಡಿದರೆ ತಾಯಿಗೆ ಮಗುವಿಗೆ ಎಂಥಾದ್ರು ತೊಂದರೆ ಬರ್ತದ, ಇದನ್ನೆಲ್ಲ ಹಲವಾರು ಫ್ಯಾಕ್ಟರ್ಸನ್ನು ನೋಡ್ಕೊಳ್ಬೇಕಾಗ್ತದೆ. ಮತ್ತು ಇನ್ನೊಂದಂತ ಹೇಳಿದರೆ ಅವರು ತಗೊಳ್ಳುವ ಮೆಡಿಸಿನ್ಸನ್ನು ಕೆಲವೊಂದು ಪ್ರೆಗ್ನೆನ್ಸಿ ಸೇಫ್ ಮೆಡಿಸಿನ್ಸ್ ಇರ್ತದೆ ನಾವು ಆಲ್ರೆಡಿ ಈಗ ಕೊಡುವ ಮೆಡಿಸಿನ್ಸಲ್ಲಿ. ಸೊ ಅದಕ್ಕೆ ಅದನ್ನು ಕನ್ವರ್ಟ್ ಮಾಡಬೇಕಾಗ್ತದೆ. ಹಾಗೆ ಕನ್ವರ್ಟ್ ಮಾಡಿ ಒಂದು ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ಟ ಮೇಲೆ ಅವರಿಗೆ ಈ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಂಥದ್ದು ಅದೆಲ್ಲ ಮಾಡ್ಬೋದು. ಬಟ್ ಮುಂಚಿತವಾಗಿ ಬಂದು ಡಿಸ್ಕಸ್ ಮಾಡೋದು ಮತ್ತು ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮುಂದೆ ಹೋಗೋದು ಬಹಳ ಮುಖ್ಯ ಆಗ್ತದೆ. ಈಗ ಈ ಟ್ರೀಟ್ಮೆಂಟಿಗೆ ನೀವು ಟೈಮ್ ತಗೊಳ್ತದೆ ಅಂತ ಹೇಳಿದ್ರಿ, ಫಾಲೋ ಅಪ್ ಮಾಡಬೇಕು, ತುಂಬ ಟೈಮ್ ತಗೊಳ್ತಿರ್ತಾ, ಒಂದು ಎಷ್ಟು ಟೈಮ್ ತಗೊಳ್ಬೋದು ಅಂತ? ಅದು ಅಗೇನ್ ಒಂದೊಂದು ಡಿಸೀಸ್ ಅದು ಒಂದೊಂದು ಥರ ಇರ್ತದೆ. ಈಗ ಈ ರುಮಟಾಯ್ಡ್ ಆರ್ಥರೈಟಿಸ್ ಫಾರ್ ಎಕ್ಸಾಂಪಲ್, ಅದು ಒಂದು ಲೆವೆಲ್ ಆಫ್ ಸಪ್ರೆಷನ್ ಆಗಿ ಇಡ್ಬೋದು. ನಾವು ನಮ್ಮ ಇಮ್ಯೂನ್ ಸಿಸ್ಟಮಿನ ಅಗೇನ್ಸ್ಟೇ ನಾವು ಸ್ವಲ್ಪ ಕಂಟ್ರೋಲಿಗೆ ತರಲಿಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಹಾಗಿರುವಾಗ ನಾವು ಅದನ್ನು ಕಂಪ್ಲೀಟಾಗಿ ಕಮ್ಮಿ ಮಾಡಿದರೆ ಇನ್ಫೆಕ್ಷನ್ಸ್ ಬರುವಂಥ ಸಾಧ್ಯತೆ ಇರ್ತದೆ. ನಮ್ಮ ಶರೀರದ ಈ ಒಂದು ರೋಗ ನಿರೋಧಕ ಶಕ್ತಿ ಕಂಪ್ಲೀಟಾಗಿ ಇದು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ಇನ್ಫೆಕ್ಷನ್ಸ್ ಬರದ ಹಾಗೆ ಮತ್ತು ಈ ಡಿಸೀಸ್ ಒಂದು ಕಂಟ್ರೋಲಲ್ಲಿ ಇಡುವಂತಹ ಒಂದು ಬ್ಯಾಲೆನ್ಸನ್ನು ತಗೊಂಡು ಹೋಗಬೇಕಾಗ್ತದೆ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಪ್ರೆಸೆಂಟ್ ಆದರೆ ಒಂದು ಕೆಲವು ತಿಂಗಳಲ್ಲಿ ಅದನ್ನು ಟೇಪರ್ ಅಂದರೆ ಗ್ರ್ಯಾಜುವಲ್ ಆಗಿ ಅದನ್ನು ಕಮ್ಮಿ ಮಾಡಿ ಕೆಲವೊಂದು ಜನರಿಗೆ ಅದನ್ನು ಸ್ಟಾಪ್ ಮಾಡಬಹುದು. ಬಟ್ ಆದರೆ ಅದನ್ನು ಸ್ಟಾಪ್ ಮಾಡಿದರೆ ಸಹ ಫಾಲೋಅಪಿಗೆ ಬಂದು ಅದನ್ನು ಇನ್ನೇನಾದರೂ ತೊಂದರೆ ಬರ್ತಿದೆಯಾ ಅಂತ ನೋಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಡಾಕ್ಟರ್, ಅದೇ ರೀತಿ ಅವರ ದೈನಂದಿನ ಜೀವನದಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಬೇಕಾಗುತ್ತಾ? ಈ ದೈನಂದಿನ ಜೀವನದಲ್ಲಿ ಎರಡು ರೀತಿಯ ಬದಲಾವಣೆ ಹೇಳ್ಬೋದು. ಒಂದು ಮುನ್ನೆಚ್ಚರಿಕಾ ಕ್ರಮಗಳು ತಗೊಳ್ಬೋದು, ಇನ್ನೊಂದು ಡಿಸೀಸ್ ಬಂದ ಮೇಲೆ ಎಂತೆಲ್ಲ ಚೇಂಜಸ್ ತರಬೇಕು ಅಂತ ಹೇಳುವಂಥದ್ದು. ಮುನ್ನೆಚ್ಚರಿಕಾ ಕ್ರಮ ಅಂತ ನಾವು ಆಲ್ರೆಡಿ ಹೇಳಿದಾಗೆ ಮಕ್ಕಳು ಬೆಳವಣಿಗೆ ಟೈಮಲ್ಲಿ ಈ ನಮ್ಮದು ಇಮ್ಯುನಿಟಿ ಎಲ್ಲ ಡೆವಲಪ್ ಆಗುವಂಥದ್ದು. ಸೊ ಆ ಟೈಮಿಂದ ಸ್ಟಾರ್ಟ್ ಮಾಡಿ ಈ ಪೌಷ್ಟಿಕ ಆಹಾರಗಳನ್ನು ಕೊಡುವಂಥದ್ದಾಗಲಿ, ಮತ್ತು ಈ ಹೊರಾಂಗಣದ ಆಟಗಳನ್ನು ಜಾಸ್ತಿ ಪ್ರೋತ್ಸಾಹಿಸುವಂಥದ್ದಾಗಲಿ, ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆದಷ್ಟು ಮಟ್ಟಕ್ಕೆ ಅವಾಯ್ಡ್ ಮಾಡುವಂಥದ್ದಾಗಲಿ, ಮತ್ತು ಈ ಇನ್ಫೆಕ್ಷನ್ಸ್ ಎಂಥದೇ ಬಂದರೂ ಕೂಡ ಅದನ್ನು ಅರ್ಲಿ ಒಂದು ಮೆಡಿಕಲ್ ಹೆಲ್ಪ್ ತಗೊಳ್ಳುವಂಥದ್ದಾಗಲಿ, ಇಂಥ ಹಲವಾರು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬೋದು. ಮತ್ತು ಒಂದು ಸಲ ಈ ಡಿಸೀಸ್ ಬಂದ ಮೇಲೆ ನಮ್ಮ ದೈನಂದಿನ ಒಂದು ಜೀವನ ಶೈಲಿಯಲ್ಲಿ ಎಂಥ ಚೇಂಜಸ್ ತರಬೇಕು ಅಂತ ಹೇಳಿದರೆ ಅಗೇನ್ ಫುಡ್ ಮತ್ತು ಕರೆಕ್ಟಾಗಿ ರೆಸ್ಟ್ ಮಾಡುವಂಥದ್ದು. ರಾತ್ರಿ 6ರಿಂದ 8 ಗಂಟೆಯ ಒಂದು ನಿದ್ದೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಯಾಕಂತ ಹೇಳಿದರೆ ನಮ್ಮ ಶರೀರದಲ್ಲಿ ದಿನಪೂರ್ತಿ ಹಲವಾರು ಕ್ರಿಯೆಗಳು ನಡೀತಾ ಇರ್ತದೆ ನಮಗೆ ಗೊತ್ತಿಲ್ಲದಾಗೆ. ಸೊ ನಾವು ಮಲಗುವ ಟೈಮಲ್ಲಿ ಅದೊಂದು ರೆಸ್ಟ್ ಆ್ಯಂಡ್ ರಿಪೇರ್ ಟೈಮ್ ಅಂತ ಹೇಳ್ತೇವೆ. ನಮ್ಮ ಬಾಡಿಗೆ ಈವನ್ ಇಮ್ಯೂನ್ ಸಿಸ್ಟಮಿಗೆ ಒಂದು ರಿಪೇರ್ ಆಗುವಂತಹ ಒಂದು ಟೈಮ್. ಸೊ ಆ ಒಂದು ಟೈಮನ್ನು ನಾವು ಎಲ್ಲ ದಿವಸ ತಪ್ಪದೆ ಕೊಡಬೇಕಾಗ್ತದೆ ಶರೀರಕ್ಕೆ. ಸೊ 6ರಿಂದ 8 ಗಂಟೆಯ ಒಂದು ಕರೆಕ್ಟಾದ ಒಂದು ಸೌಂಡ್ ಸ್ಲೀಪ್ ಅಂತ ಹೇಳ್ತೇವೆ ಅದು, ಮತ್ತೆ ಆಹಾರ, ಮತ್ತೆ ಎಕ್ಸಸೈಸ್. ಈ ಸೆಡೆಂಟ್ರಿ ಲೈಫ್ ಸ್ಟೈಲಿಂದಾಗಿ ಈ ಜಾಯಿಂಟ್ಗಳು ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡ್ರೆ ನಮಗೆ ಮುಂದಕ್ಕೆ ಅದು ಕೂಡ ನಮ್ಮ ಒಂದು ಸಹಾಯಕಾರಕವಾಗಿ ಇರ್ತದೆ. ಇಲ್ಲದಿದ್ದರೆ ಈ ಒಂದೊಂದೇ ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆ್ಯಕ್ಟಿವ್ ಲೈಫನ್ನು ಮೈಗೂಡಿಸಿಕೊಳ್ಳುವಂಥದ್ದು ಇದೆಲ್ಲ ಬಹಳ ಮುಖ್ಯ ಆಗ್ತದೆ. ಆ್ಯಂಡ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಆದಷ್ಟು ಕಮ್ಮಿ ಮಾಡುವಂಥದ್ದು. ಈ ಸ್ಟ್ರೆಸ್ ಬಂದಾಗ ಫಿಸಿಕಲ್ ಅಥವಾ ಮೆಂಟಲ್ ಸ್ಟ್ರೆಸ್, ಎಂಥದೇ ಒಂದು ಸ್ಟ್ರೆಸ್ ಬಂದಾಗ ನಮ್ಮ ಶರೀರದಲ್ಲಿ ಈ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳುವಂಥದ್ದು ಉತ್ಪತ್ತಿ ಆಗ್ತದೆ. ಈ ಕಾರ್ಟಿಸೋಲ್, ಎಪಿನೆಫ್ರಿನ್ ಅಂತ ಹಲವೊಂದು
ಸ್ಟ್ರೆಸ್ ಹಾರ್ಮೋನ್ಸ್ ಇರ್ತದೆ. ಈ ಹಾರ್ಮೋನ್ಗಳು ನಮ್ಮ ಇಮ್ಯುನಿಟಿಯ ಒಂದು ಲಯವನ್ನು ತಪ್ಪಿಸುವಂತಹ ಒಂದು ಕೆಲಸ ಮಾಡ್ತದೆ. ಸೊ ಆದಷ್ಟು ಸ್ಟ್ರೆಸ್ ಅನ್ನು ಕಮ್ಮಿ ಮಾಡುವಂಥದ್ದು, ಸರಿಯಾದ ಆಹಾರ, ಜಂಕ್ ಫುಡ್, ಫಾಸ್ಟ್ ಫುಡ್ ಅನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು, ಒಂದು ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನು ಮೈಗೂಡಿಸಿಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಜಾಸ್ತಿಯಾಗಿ ನಾವು ಕೇಳ್ತಿರುವಂಥದ್ದು ಈ ಆಂಟಿ ಇಂಪ್ಲಾಮೆಂಟರಿ ಡಯಟ್ ಅನ್ನುವಂಥದ್ದು. ಈ ಆಂಟಿ ಇಂಪ್ಲಾಮೆಂಟರಿ ಡಯಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ಬಹಳಷ್ಟು ಒಂದು ಟ್ರೆಂಡ್ ಅಲ್ಲಿ ಇರುವಂತಹ ಒಂದು ಇದು ಆಂಟಿ ಇನ್ಫ್ಲಮೇಟರಿ ಡಯಟ್. ಅದರಲ್ಲಿ ಮೇನ್ ಎಂತ ಹೇಳಿದ್ರೆ, ಈ ಸೊಪ್ಪು ತರಕಾರಿಗಳು ಮತ್ತೆ ಈ ಫ್ರೂಟ್ಸ್ಗಳು, ಡ್ರೈ ಫ್ರೂಟ್ಸ್ಗಳು, ಇದನ್ನೆಲ್ಲ ಜಾಸ್ತಿಯಾಗಿ ಉಪಯೋಗಿಸುವಂಥದ್ದು. ಈ ಡ್ರೈ ಫ್ರೂಟ್ಸ್ ಅಲ್ಲಿ ಒಮೆಗಾ 3 ಅಂತ ಒಂದು ಫ್ಯಾಟಿ ಆಸಿಡ್ ಬರ್ತದೆ. ಅದು ನಮ್ಮ ಇಮ್ಯುನಿಟಿಗೆ ಒಂದು ಬೂಸ್ಟ್ ಅಂತ ಹೇಳ್ಬೋದು. ಅದು ಮತ್ತೆ ಈ ಸೊಪ್ಪು ತರಕಾರಿಗಳಲ್ಲಿರುವಂತಹ ಮಿನರಲ್ಸ್ ಆಗಲಿ, ನ್ಯೂಟ್ರಿಯೆಂಟ್ಸ್ ಆಗಲಿ, ಅದನ್ನು ಜಾಸ್ತಿ ಮಾಡೋದು. ಮೇನ್ಲಿ ನಾವೀಗ ಮಾತಾಡಿದಾಗೆ ಈ ಜಂಕ್ ಫುಡ್ಗಳನ್ನೆಲ್ಲ ಆದಷ್ಟು, ಪ್ರಾಸೆಸ್ಡ್ ಫುಡ್, ರಿಫೈನ್ಡ್ ಫ್ಲೋರ್, ಈ ಬ್ರೆಡ್ ಆಗಲಿ, ಅಂತ ಬೇಕರಿ ಐಟಮ್ಸ್ಗಳಾಗಲಿ, ಮತ್ತೆ ಈ ಪಾಸ್ತಾ, ಪಿಜ್ಜಾ ಅಂತ ಅಂದರೆ ಜಂಕ್ ಆ್ಯಂಡ್ ಫಾಸ್ಟ್ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು. ಮತ್ತು ಆ್ಯಸ್ ಮಚ್ ಆಸ್ ಪಾಸಿಬಲ್ ನಮಗೆ ನ್ಯಾಚುರಲಿ ಅವೈಲೇಬಲ್ ಆಗಿರುವಂಥ ಫುಡ್ಡನ್ನು ಜಾಸ್ತಿಯಾಗಿ ಬಳಸುವಂಥದ್ದು. ಮತ್ತು ಮಾಂಸಾಹಾರಿಗಳಲ್ಲಿ ಈ ಕೆಂಪು ಮಾಂಸವನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಆ್ಯಂಡ್ ತುಂಬ ನೀರನ್ನು ತುಂಬ ಕುಡಿಯುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಇದನ್ನು ಓವರ್ ಆಲ್ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಡಯಟ್, ಅದು ಒಬ್ಬೊಬ್ಬರ ಶರೀರಕ್ಕೆ ಸರಿಯಾಗುವಂತಹ ಒಂದು ಫುಡ್ಡನ್ನು ಅದು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಅದನ್ನು ನಾವು ಆ್ಯಂಟಿ ಇನ್ಫ್ಲಮೇಟರಿ ಡಯಟ್ ಅಂತ ಅವರಿಗೆ ಹೇಳುವಂಥದ್ದು. ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಈ ಸಂಧಿವಾತದ ಬಗ್ಗೆ ಸಂಪೂರ್ಣ ಮಾಹಿತಿ, ಅಂದರೆ ಅದು ಏನು, ಹೇಗೆ ಬರುತ್ತದೆ, ಅಥವಾ ಅದರ ಲಕ್ಷಣಗಳಿರ್ಬೋದು, ಕಾರಣಗಳಿರ್ಬೋದು, ಟ್ರೀಟ್ಮೆಂಟ್ನ ಬಗ್ಗೆ ಇರ್ಬೋದು, ಅಂದರೆ ಯಾವ ರೀತಿ ಅದು ಬರದೇ ಇರೋ ರೀತಿ ತಡೆಗಟ್ಬೋದು, ಎಲ್ಲದರ ಬಗ್ಗೆನೂ ಸಂಪೂರ್ಣವಾಗಿ ಮಾಹಿತಿನ ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸಂಧಿವಾತ ಎಂಬ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.